ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬೆಂಬಲಿಗರಿಗೆ ನೂರಾರು ಸೈಟ್ಗಳನ್ನು ಹಂಚಿಕೆ ಮಾಡಿ ಭ್ರಷ್ಟಾಚಾರದ ಕೂಪದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಳುಗಿದೆ. ನಾವು ಇವತ್ತು ಪ್ರತಿಭಟನೆಯನ್ನ ಕೊಟ್ಟಿದ್ರಿ. ಬೆಂಗಳೂರಿಂದ ನಾವೆಲ್ಲ ಹೊರಟಿದ್ರಿ. ನಾವು ಅಶ್ವಥ್ ನಾರಾಯಣ್ ಅವರು, ವಿಜಯೇಂದ್ರ ಎಲ್ಲ ಒಂದು ರೀತಿ ಹಿಂದೆ 1975ರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂತ ಒಂದು ಹೋರಾಟದಲ್ಲಿ ಪಾಲ್ಗೊಂಡು 1 ತಿಂಗಳು ಜೈಲು ಇದ್ದೆ. ನನಗೆ ಗೊತ್ತಿದೆ ಈ ಪೊಲೀಸರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ. ಅದೆಲ್ಲವನ್ನ ಭೇದಿಸಿ ನಾನು ಅಶ್ವಥ್ ನಾರಾಯಣ್ ಅವರು ಇವತ್ತು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀವಿ. ನೀವು ಎಲ್ಲ ಪೊಲೀಸರ ಭದ್ರಕೋಟೆಯನ್ನ ಭೇದಿಸಿ ನಾವಿಲ್ಲಿ ಬಂದಿದ್ದೀರಿ. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ, ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು. ಇದರ ಮುಖಾಂತರ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಪಾತ್ರ ಇದ್ದಾರೆ. ಅವರು ಡೆಪ್ಟಿ ಸಿಎಂ ಆಗಿದ್ದಂಗಿಂದ ಹಿಡಿದು, ಯಾಕಂದ್ರೆ ಅದು ರೆವಿನ್ಯೂ ಲ್ಯಾಂಡ್ ಕನ್ವರ್ಷನ್ ಆಗಿದೆ. ಆದರೆ ರೆವಿನ್ಯೂ ಲ್ಯಾಂಡ್ ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಅಪರಾಧ. ಅದಾದ್ಮೇಲೆ 10 ವರ್ಷ ಲೇಔಟ್ ಮಾಡ್ಬಿಡ್ತಾರೆ. ಮೂಡಾದವರು ಲೇಔಟ್ ಮಾಡಿರೋದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಏನು ಒಬ್ಬ ರಾಜಕಾರಣಿ, ಒಬ್ಬ ಆರ್ಡಿನರಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಗ್ರಾಮ ಪಂಚಾಯತಿಯವನೇ ಬಿಡಲ್ಲ. ನಮ್ಮ ಜಮೀನು ಅದು 3.5 ಎಕರೆ, 10 ವರ್ಷ ಏನು ಮುಟ್ಟೇ ಇಲ್ಲ. ಲೇಔಟ್ ಮಾಡಿದ್ದಾರೆ, ಎಲ್ಲ ಆಗಿದ್ದಾರೆ. ಈಗ ಏಕಾಏಕಿ 50-50 ಅದು ಬೋಗಸ್ ಸ್ಕೀಮು. ಅದು ಇರುವಂತದ್ದು ಮುಂದೆ ಬರುವಂತ ಲೇಔಟ್ಗಳಲ್ಲಿ ಕೊಡುವಂತದಕ್ಕೆ ಇರುವಂತದ್ದು. ಮತ್ತೆ ಇವಾಗ ಅವ್ರಿಗೆ ಏನ್ ಕೊಟ್ಟಿದ್ದಾರೆ, ಸರ್ಕಾರದ ಆದೇಶ ಏನಿದೆ, ಯಾವ ಲೇಔಟ್ ಅಲ್ಲಿ ಅಕ್ವೈರ್ ಆಗುತ್ತೋ ಆ ಲೇಔಟ್ ಅಲ್ಲಿ ಕೊಡಬೇಕು ಅನ್ನೋದು ಫಸ್ಟ್. ಅದಾಗ್ಲಿಲ್ಲ ಅಂದ್ರೆ ಮುಂದೆ ಮಾಡೋ ಲೇಔಟ್ಗಳಲ್ಲಿ, ಫ್ಯೂಚರ್ ಮಾಡುವಂತ ಲೇಔಟ್ಗಳಲ್ಲಿ ಕೊಡಬೇಕು ಅಂತ. ಆದ್ರೆ ಇವರು ಅದಕ್ಕಿಂತ 10 ವರ್ಷದ ಹಿಂದೆ ಲೇಔಟ್ ಅಲ್ಲಿ, ಅಂದ್ರೆ ಇಲ್ಲಿ 3,000 ರೂಪಾಯಿ ಇದ್ರೆ ಅಲ್ಲಿ 10,000 ರೂಪಾಯಿ ರೇಟ್ ಐತೆ. ಅಂದ್ರೆ ಇದು ಬೋಗಸ್ ಆಗಿರೋದು. ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಕೇಳಿದ್ರ ಅಂತ. ಕೇಳಿದ್ರೆ ಹೆಂಗ್ ಕೊಟ್ರಿ ಇವರು? ಈ ಇನ್ಫ್ಲೂಯೆನ್ಸ್, ಡಿನೋಟಿಫೈ ಇನ್ಫ್ಲೂಯೆನ್ಸ್, ಕನ್ವರ್ಷನ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕು. ರೆವಿನ್ಯೂ ಇನ್ಸ್ಪೆಕ್ಟರ್, ತಹಸೀಲ್ದಾರ್, DC ಅಲ್ಲಿ ಲೇಔಟ್ ಆಗಿದ್ರೆ ಕನ್ವರ್ಷನ್ ಹೆಂಗ್ ಮಾಡ್ತಾರೆ ಇವರು? ಹಾಜರ್ ಮಾಡಿದೆ. ಇದೆಲ್ಲಾನು ಕೂಡ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಬಿಜೆಪಿ ಇದರ ವಿರುದ್ಧ ಧ್ವನಿ ಎತ್ತಿದೆ, ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ಈ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಬಂಧಿಸಬೇಕು ಅಂತ ಹೇಳಿದ್ರೆ ನಾವು ಮೂಡಾದ ಹತ್ರ ಬಂದಾಗ ಬಂಧಿಸಬಹುದಾಯ್ತು. ಬೆಂಗಳೂರಲ್ಲೇ ಯಾಕೆ ಬಂಧಿಸಬೇಕು? ಬೆಂಗಳೂರಲ್ಲಿ ಯಾಕೆ ಬಂಧಿಸಬೇಕು? ಸರ್, ಹಿಂದುಳಿದ ಇರಪ್ಪ, ಬರ್ತೀರಿ ಇರು, ತೊಳ್ಳದ್ ಗಿಲ್ಲದ್ ಮಾಡಬೇಡ್ರಿ ನನ್ನ ಹತ್ರ. ಹಿಂದುಳಿದ ನಾಯಕ 2ನೇ ಬಾರಿಗೆ ಸಿಎಂ ಆಗಿರೋದಕ್ಕೆ ಈ ರೀತಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ನಾನು ನೋಡಿದೆ, ನಾನು ಹೇಳ್ತೀನಿ ತಾಳಪ್ಪ. ಇರಪ್ಪ, ಹಿಂದುಳಿದ ವರ್ಗದ ನಾಯಕ ಅದಕ್ಕೋಸ್ಕರ ಹಿಂಗ್ ಮಾಡ್ತಾ ಇದ್ದಾರೆ 2ನೇ ಬಾರಿ ಅಂತ. ಹರಿಪ್ರಸಾದ್ ಏನ್ ಹೇಳಿದ್ದಾರೆ ಇವತ್ತು? BK ಹರಿಪ್ರಸಾದ್ ಸಿದ್ದರಾಮಯ್ಯನವ್ರಿಗಿಂತ ಅತಿ ಹಿಂದುಳಿದ ವರ್ಗದ ನಾಯಕರು. ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ, ಈಗ ಪ್ರೆಸೆಂಟ್ MLC ಅವ್ರೇನ್ ಹೇಳಿದ್ದಾರೆ? ನೀವು BJP ಅವ್ರು ಬಿಟ್ಟರು ನಾನ್ ಬಿಡಲ್ಲ. 2 ಮಹಾನ್ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ನಾನ್ ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂತ ಅವ್ರ ಪಾರ್ಟಿಯವರು. ಯಾರು ಹಿಂದುಳಿದ ವರ್ಗದ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಅದೇ ಪಾರ್ಟಿಯ ಹಿಂದುಳಿದ ವರ್ಗದ ಅತಿ ದೊಡ್ಡ ನಾಯಕ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದರು. ಅವ್ರು ಹೇಳ್ತಾ ಇದ್ರೆ ಈ ಹಗರಣನ ಮುಚ್ಚಾಕಕ್ಕೆ ನನ್ ಬಿಡೋಣ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ? ಈಗ ಹಿಂದುಳಿದ ವರ್ಗದ ಯಾರು ಅಂತೇಳಿ ಯಾರ ಅವಧಿಯಲ್ಲನ ಆಗಿರ್ಲಿ, ಯಾರನ್ನ ಮಾಡಿರ್ಲಿ ಅರೆಸ್ಟ್ ಮಾಡಿ. ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದೆ. ವಿಡಿಯೋ ವಶ ಪಡೆದಿದ್ದಾರೆ. ವಾಲ್ಮೀಕಿ ಹಗರಣದ ಇದರಲ್ಲಿ ವಿಡಿಯೋ ವಶ ಪಡೆದಿದ್ದಾರೆ ನಾಗೇಂದ್ರ. ಒಳ್ಳೇದು, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನಾವು ಕಳೆದ 1 ತಿಂಗಳಿಂದಾನು ಹೋರಾಟ ಮಾಡಿದ್ರಿ. ಆದ್ರೆ ಈಗ ED ಅವರು ಅರೆಸ್ಟ್ ಆದ್ಮೇಲೆ ಇವ್ರಿಗೆ ಬುದ್ಧಿ ಬಂದಿದೆ. ಇವರೇ SIT ಅವರು ಅರೆಸ್ಟ್ ಮಾಡಬೇಕು. ರೇವಣ್ಣನ ಅರೆಸ್ಟ್ ಮಾಡ್ತಾರೆ, ನಮ್ಮ ಇವ್ರನ್ನ, ಅವರ ಮಿಸ್ಸಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ 3 ದಿನಕ್ಕೆ. ಆದ್ರೆ ಇವ್ರನ್ನ 40 ದಿನ ಆದ್ರೂ ಅರೆಸ್ಟ್ ಮಾಡಲ್ಲ. ಇದು STಗಳ ಕಾಡುಗಳಲ್ಲಿ ವಾಸ ಮಾಡುವಂತ STಗಳ ಹಣ 187 ಕೋಟಿ ಬಡವರದು. ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ, ಅವ್ರ ಮನೆ ಕಟ್ಟಕ್ಕೋಸ್ಕರ ಇದ್ದಿದ್ದು. ಏಕಾಏಕಿ ರಾಹುಲ್ ಗಾಂಧಿ ಹೇಳದಲ್ಲ, ಕಟ್ ಅಂತೇಳಿ ಎಲ್ಲ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ವೈನ್ ಸ್ಟೋರು, ಬಾರ್ಗಳಿಗೆ ಎಲ್ಲ ಕಡೆ ಹೋಗ್ತೈತಲ್ಲ.
ಇದನ್ನ ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. 2 ಕಪ್ಪು ಚುಕ್ಕೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ. ಈ ಭೇದಿಸಿ ನಾವಿಲ್ಲಿಗೆ ಬಂದಿದ್ರಿ ಅಂದ್ರೆ ಇವತ್ತು ಎಮರ್ಜೆನ್ಸಿ ಒಂದ್ ರೀತಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ, ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ನನಗೆ ಪ್ರತಿಭಟನೆ ಮಾಡುವ ಹಕ್ಕಿದೆ. ಇವತ್ತು ಹಕ್ಕನ್ನು ಕದೀತಾ ಇದ್ದಾರೆ ಅಂದ್ರೆ ಇವರು ಇರಪ್ಪ ಒಂದೇ ನಿಮಿಷ. ಇವರು ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ಹೋಗಿ ಪ್ರಮಾಣ ವಚನ ಸ್ವೀಕರಿದ್ರು. ಏನೋ ಸಂವಿಧಾನದಲ್ಲಿ ಏನಿದೆ, ಪ್ರತಿಭಟನೆ ಮಾಡೋ ಹಕ್ಕಿಲ್ವಾ ಸಂವಿಧಾನದಲ್ಲಿ? ಇಲ್ಲಿ ನಮ್ಮನ್ನ ಬಂಧಿಸ್ತಾ ಇದ್ದಾರೆ. ಏನ್ ಬೆಲೆ ಇದೆ ಹಾಗಾದ್ರೆ? ಸಂವಿಧಾನದ ಪುಸ್ತಕ ಇಟ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಇಲ್ಲಿ ಗೂಂಡಾಗಿರಿ ಮಾಡ್ತಾರೆ, ಇಲ್ಲಿ ಪ್ರಜಾಪ್ರಭುತ್ವದ ದಮನ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ಹಿಬ್ಬಿಗೆ ನೀತಿ. ಈ ಸರ್ಕಾರಕ್ಕೆ ಇವತ್ತು 2 ಕಪ್ಪು ಚುಕ್ಕೆಗಳು, ಅಳಿಸಲಾರದ ಕಪ್ಪು ಚುಕ್ಕೆಗಳು ಬಂದಿದೆ. ಇದರಿಂದ ಸಿದ್ದರಾಮಯ್ಯನವರು ಹೊರಬರಬೇಕಾದ್ರೆ ರಾಜೀನಾಮೆ ಕೊಡಬೇಕು. ಅದು ಬಿಜೆಪಿಯ ಡಿಮ್ಯಾಂಡ್. ಇದನ್ನ ವಿಧಾನಸಭೆ ಅಧಿವೇಶನದಲ್ಲೂ ನಾವು ಪ್ರಸ್ತಾವ ಮಾಡ್ತೀರಿ. ಈ ಎರಡನ್ನೂ ಕೂಡ, ವಾಲ್ಮೀಕಿ ಹಗರಣ ಇರ್ಬೋದು ಮತ್ತು ಈ ಒಂದು ಮೂಢ ಹಗರಣ, ಇವೆರಡನ್ನೂ ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡೋರಿದ್ದೀವಿ. ಹಿಡಿದು ಜೈಲಿಗೆ ಹಾಕಿ. ನಮ್ಮ ಅವಧಿ ಅಲ್ಲಾದ್ರೇನು, JDS ಅವಧಿ ಆದ್ರೇನು, ಕಾಂಗ್ರೆಸ್ ಅವಧಿ, ಯಾರೇ ಇದ್ರು ಹಿಡಿದು ಜೈಲಿಗೆ ಹಾಕಿ. ಯಾರು ಅಧ್ಯಕ್ಷರಾಗಿದ್ರು ಅವ್ರನ್ನೂ ಹಾಕಿ, ಯಾರು ಕಮಿಷನರ್ ಆಗಿದ್ರು ಅವ್ರನ್ನೂ ಹಾಕಿ. ಒಟ್ಟಲ್ಲಿ ಈ ಸೈಟ್ಗಳು ಬಡವರಿಗೆ ಸೇರ್ಬೇಕಾಗಿದೆ. ಆ ಬಡವರಿಗೆ ಯಾರು 85,000 ಜನ ಅರ್ಜಿ ಹಾಕಿ 10 ವರ್ಷದಿಂದ ಕಾಯ್ತಾ ಇದ್ದಾರೆ, ಅವ್ರಿಗೆ ಸೇರ್ಬೇಕು. ಅವ್ರಿಗೆ ಸೇರೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.